ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೆ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು, ನಾವು ಗೌರಿಮಾ ಕುರಿತು ನೋಡುತ್ತಿದ್ದೆವು. ಗೌರಿಮಾ ಎರಡನೆಯ ಬಾರಿ ಶ್ರೀರಾಮಕೃಷ್ಣರ ಬಳಿಗೆ ಬಂದಿದ್ದಾಳೆ. ಶ್ರೀರಾಮಕೃಷ್ಣರು ಅವಳನ್ನು ಅತ್ಯಂತ ಆತ್ಮೀಯತೆಯಿಂದ ಮಾತನಾಡಿಸಿದರು. ಬಳಿಕ ಅವಳನ್ನು ಶ್ರೀಮಾತೆ ಶ್ರೀ ಶಾರದಾ ದೇವಿಯವರಿಗೆ ಪರಿಚಯಿಸಿದರು. ನೀನು ಒಬ್ಬಳು ಸಂಗಾತಿ ಬೇಕು ಎಂದು ಹೇಳುತ್ತಿದ್ದೆಯಲ್ಲವೇ, ಇಗೋ ನೋಡು ಇಲ್ಲಿದ್ದಾಳೆ. ಶ್ರೀಮಾತೆ ಅವರಿಗೂ ಗೌರಿಮಾ ಅವರಿಗೂ ಅತ್ಯಂತ ಆತ್ಮೀಯ ಸಂಬಂಧ ಮುಂದಿನ ದಿನಗಳಲ್ಲಿ ಬೆಳೆದು ಬರುತ್ತದೆ. ಗೌರಿಮಾ ಶ್ರೀರಾಮಕೃಷ್ಣರಿಗೆಂದು ಕೆಲವು ಬಾರಿ ಅಲ್ಲಿಯೇ ದಕ್ಷಿಣೇಶ್ವರದಲ್ಲಿಯೇ ಅಡುಗೆಯನ್ನು ಮಾಡಿ ಬಡಿಸುತ್ತಿದ್ದಳು. ಇನ್ನು ಕೆಲವು ಬಾರಿ ಶ್ರೀರಾಮಕೃಷ್ಣರಿಗೆಂದು ಅವಳು ಭಜನೆಗಳನ್ನು ಹಾಡುತ್ತಿದ್ದಳು. ಒಂದು ಸಲ ಶ್ರೀರಾಮಕೃಷ್ಣರ ಬಳಿಗೆ ಕೇದಾರನಾಥ ಚಟ್ಟೋಪಾಧ್ಯಾಯ ಎಂಬ ಒಬ್ಬ ಭಕ್ತ ಬಂದಿದ್ದಾನೆ. ಅವನ ಜೊತೆಯಲ್ಲಿ ವಿಲಿಯಮ್ಸ್ ಎಂಬ ಒಬ್ಬ ಕ್ರೈಸ್ತ ಸಾಧಕನೂ ಬಂದಿದ್ದಾನೆ. ಶ್ರೀರಾಮಕೃಷ್ಣರು ವಿಲಿಯಮ್ಸ್ನ ಆಧ್ಯಾತ್ಮಿಕ ಸಂಸ್ಕೃತಿಯನ್ನು ಕಂಡು ಸಂಪ್ರೀತರಾದರು, ಕೊಂಡಾಡಿದರು. ಅವರು ವಿಲಿಯಂಗೆ, ನೀನು ಬಲರಾಮ ಮಂದಿರಕ್ಕೆ ಹೋಗಿ ಅಲ್ಲಿ ಗೌರಿಮಾ ಅವಳನ್ನು ಭೇಟಿಯಾಗು, ನಿನಗೆ ಸಂತೋಷವಾಗುತ್ತದೆ ಎಂದು ಹೇಳಿದರು. ಅದೇ ರೀತಿ ವಿಲಿಯಂ ಗೌರಿಮಾ ಅವರನ್ನು ಭೇಟಿಯಾಗುತ್ತಾನೆ. ಅವನಿಗೆ ಗೌರಿಮಾ ಅವರನ್ನು ನೋಡಿ ಭಾವ ತುಂಬಿ ಬರುತ್ತೆ. ಅವನಿಗೆ ಅವರು ಸಾಕ್ಷಾತ್ ತಾಯಿ ಮೇರಿಯಾಗಿ ಗೋಚರಿಸುತ್ತಾರೆ. ಅವರ ಬಳಿಯಲ್ಲಿ ಇವನು ತನ್ನನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾನೆ. ಅವರ ಹತ್ತಿರ ಕೆಲವು ನಿಮಿಷಗಳನ್ನು ಕಳೆಯುತ್ತಾನೆ. ಅವನಿಗೆ ಗೌರಿಮಾರ ಸಾನ್ನಿಧ್ಯದಿಂದ ಅಪಾರ ಆನಂದ, ಕೃತಕೃತ್ಯತೆಯ ಭಾವನೆ ಉಂಟಾಗುತ್ತದೆ. ಒಮ್ಮೆ ಗೌರಿಮಾ ನಹಬತ್ನ ಬಳಿಯಲ್ಲಿ ಹೂವುಗಳನ್ನು ಕೀಳುತ್ತಿದ್ದಳು. ಆಗ ಶ್ರೀರಾಮಕೃಷ್ಣರು ಅಲ್ಲಿಗೆ ಬರುತ್ತಾರೆ. ಅವರು ಬಕುಳ ವೃಕ್ಷವನ್ನು ಹಿಡಿದುಕೊಂಡು ಒಂದು ಮಡಕೆ ನೀರನ್ನು ನೆಲಕ್ಕೆ ಸುರಿಯುತ್ತಾ ಹೇಳುತ್ತಾರೆ, ನಾನು ನೀರು ಸುರಿಯುತ್ತಿದ್ದೇನೆ, ಮಣ್ಣನ್ನು ಕಲಸುವ ಕೆಲಸ ನಿನ್ನದು. ಅವಳಿಗೆ ವಿಷಯ ಅರ್ಥ ಆಗಲಿಲ್ಲ. ಮತ್ತೊಮ್ಮೆ ದಿಟ್ಟಿಸಿ ನೋಡಿದಳು. ಶ್ರೀರಾಮಕೃಷ್ಣರು ಹೇಳಿದರು, ಮಣ್ಣನ್ನು ಬೆರೆಸುವ ಕೆಲಸ ನಿನ್ನದು. ಹಾಗೆಂದರೇನು? ಭಾರತದ ಸ್ತ್ರೀಯರ ಸ್ಥಿತಿಗತಿ ಅತ್ಯಂತ ಶೋಚನೀಯವಾಗಿದೆ. ನೀನು ಅವರ ಉದ್ಧಾರಕ್ಕಾಗಿ, ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಉದ್ಧಾರಕ್ಕಾಗಿ ಪರಿಶ್ರಮಿಸಬೇಕಾಗುತ್ತದೆ ಎಂಬುದು ಈ ಮಾತಿನ ತಾತ್ಪರ್ಯ. ಗೌರಿಮಾ ಮೊದಮೊದಲು ಒಪ್ಪಲಿಲ್ಲ. ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ಕಲ್ಕತ್ತದಂತಹ ಜನವಸತಿಯಿಂದ ತುಂಬಿದ ಗಲಾಟೆಯ ಸ್ಥಳದಲ್ಲಿ ಇದ್ದುಕೊಂಡು ಜನರ ನಡುವೆ ಬೆರೆತು ಇರಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಎಂದು ಹೇಳಿದರು. ನಾನು ಬೇಕಿದ್ದರೆ ಹಿಮಾಲಯದಲ್ಲಿ ಒಂದು ಮೂಲೆಯಲ್ಲಿ ಇದ್ದುಕೊಂಡು ಕೆಲವು 4-6 ಹುಡುಗಿಯರಿಗೆ ಪಾಠವನ್ನು ಹೇಳಿಕೊಡಬಲ್ಲೆ ಎಂದು ಹೇಳಿದರು. ಆದರೆ ಶ್ರೀರಾಮಕೃಷ್ಣರು ಅದಕ್ಕೆ ಒಪ್ಪಲಿಲ್ಲ. ನೀನು ಇದನ್ನು ಮಾಡಲೇಬೇಕಾಗುತ್ತದೆ ಎಂದು ಹೇಳುತ್ತಾರೆ. ಮುಂದೆ ಈ ಮಾತು ಸತ್ಯವಾಗುವುದನ್ನು ನಾವು ಗಮನಿಸಲಿದ್ದೇವೆ. ಶ್ರೀಮಾತೆಯವರ ಕುರಿತು ಗೌರಿಮಾ ಅವರಿಗೆ ಅಪಾರ ಪ್ರೇಮ. ಒಂದು ದಿನ ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು, ಗೌರಿಮಾ ನಬತ್ ಖಾನೆಯಲ್ಲಿ ಸೇರಿದ್ದಾರೆ. ಆತ್ಮೀಯ ಮಾತುಕತೆಗಳು ನಡೆಯುತ್ತಿವೆ. ಶ್ರೀರಾಮಕೃಷ್ಣರಿಗೆ
ಅಂದು ತಮಾಷೆ ಮಾಡಬೇಕು ಎಂದು ಅನ್ನಿಸಿತು. ಅವರು ಗೌರಿಮಾ ಅವರ ಹತ್ತಿರ, ಹೇಳು ನೋಡೋಣ, ನಮ್ಮಿಬ್ಬರಲ್ಲಿ ನಿನಗೆ ಯಾರು ಇಷ್ಟ ಎಂದು ಪ್ರಶ್ನಿಸುತ್ತಾರೆ. ಗೌರಿಮಾ ಈ ಸ್ವಾರಸ್ಯದ ಪ್ರಶ್ನೆಗೆ ಸ್ವಾರಸ್ಯಕರವಾಗಿಯೇ ಉತ್ತರವನ್ನು ನೀಡಬೇಕು ಎಂದು ಶ್ರೀಕೃಷ್ಣನ ಒಂದು ಭಜನೆಯನ್ನು ಹೇಳುತ್ತಾಳೆ. ಆ ಭಜನೆಯ ತಾತ್ಪರ್ಯ ಏನು ಅಂದರೆ, ಹೇ ಕೃಷ್ಣ ದಿವ್ಯ ಮುರಳೀಲೋಲ, ನಿನ್ನ ರಾಧೆಗೂ ನೀನು ಮಿಗಿಲಾದೇನು? ಕಷ್ಟ ಸಂಕಟಗಳಲ್ಲಿ ಸಿಲುಕಿರುವ ಜನರೆಲ್ಲ ಮಧುಸೂದನ ಎಂದು ಕರೆಯೇ. ನೀನೇ ಸಂಕಟದಲ್ಲಿ ಸಿಲುಕಿದ ಕ್ಷಣದಲ್ಲಿ ಓ ನನ್ನ ಪ್ರಿಯ ರಾಧೆ ಎಂದು ನುಡಿವೆ. ಮಾತಿನ ತಾತ್ಪರ್ಯ ಸ್ಪಷ್ಟವಾಗಿದೆ. ಶ್ರೀಮಾತೆಯವರೇ ತನಗೆ ಹೆಚ್ಚು ಪ್ರಿಯರು ಎಂದು ಗೌರಿಮಾ ಸೂಚಿಸುತ್ತಿದ್ದಾಳೆ. ಶ್ರೀಮಾತೆಯವರಿಗೆ ಅದನ್ನು ಕೇಳಿ ಸಂಕೋಚವಾಗುತ್ತದೆ. ಶ್ರೀರಾಮಕೃಷ್ಣರು ತುಂಬ ಸಂತೋಷಪಟ್ಟು ಎದ್ದು ಹೊರಟು ಹೋಗುತ್ತಾರೆ. ಹೀಗೆ ಗೌರಿಮಾಳೊಂದಿಗೆ ಶ್ರೀರಾಮಕೃಷ್ಣರು ಅನೇಕ ಆತ್ಮೀಯ ಗಳಿಗೆಗಳನ್ನು ಕಳೆದಿರುತ್ತಾರೆ. ದಕ್ಷಿಣೇಶ್ವರದಲ್ಲಿ ಗೌರಿಮಾ ಅತ್ಯಂತ ಆನಂದದಿಂದ ಇದ್ದರೂ ಕೂಡ ತಾನು ಪೂರ್ಣ ಏಕಾಂತ ತಪಸ್ಸನ್ನು ಕೈಗೊಳ್ಳಬೇಕು ಎಂಬ ಇಚ್ಛೆಯಿಂದ ಶ್ರೀರಾಮಕೃಷ್ಣರ ಅನುಮತಿಯನ್ನು ಪಡೆದುಕೊಂಡು ಅವಳು ಬೃಂದಾವನಕ್ಕೆ ಹೋಗುತ್ತಾಳೆ. ಶ್ರೀರಾಮಕೃಷ್ಣ ಮತ್ತು ಗೌರಿಮಾರ ಭೇಟಿ ಇದೇ ಕೊನೆಯ ಬಾರಿ ಆಗುತ್ತದೆ. ಗೌರಿಮಾ ಬೃಂದಾವನದಲ್ಲಿ ತಪಸ್ಸಿನಲ್ಲಿ ತೊಡಗುತ್ತಾಳೆ. ಈ ಕಡೆ ಶ್ರೀರಾಮಕೃಷ್ಣರ ಮಹಾಸಮಾಧಿ ಆಯಿತು. ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಮಹಾಸಮಾಧಿಯ ತರುವಾಯ ತೀರ್ಥಯಾತ್ರೆಗೆಂದು ಹೋಗಿರುತ್ತಾರೆ. ಅಲ್ಲಿ ಅವರು ಬೃಂದಾವನದಲ್ಲಿ ಗೌರಿಮಾ ಅವರನ್ನು ಭೇಟಿಯಾಗುತ್ತಾರೆ. ಇಬ್ಬರೂ ಶ್ರೀರಾಮಕೃಷ್ಣರ ನಿರ್ಯಾಣಕ್ಕಾಗಿ ಅಪಾರ ಕಂಬನಿಗಳನ್ನು ಸುರಿಸುತ್ತಾರೆ. ತದನಂತರ ಗೌರಿಮಾ ಬೃಂದಾವನದಿಂದ ಚಾರ್ಧಾಮ್ ತೀರ್ಥಯಾತ್ರೆ ಅಂದರೆ ಬದರಿ, ಕೇದಾರ, ಗಂಗೋತ್ರಿ, ಯಮುನೋತ್ರಿ ತೀರ್ಥಯಾತ್ರೆಯನ್ನು ಕೈಗೊಳ್ಳುತ್ತಾಳೆ. ಅಲ್ಲಿಂದ ಅವಳು ಕೋಲ್ಕತ್ತಕ್ಕೆ ಬರುತ್ತಾಳೆ. ಕೋಲ್ಕತ್ತಾದಲ್ಲಿ ಕೆಲವು ಕಾಲ ಇದ್ದು ಬಳಿಕ ಪುನಃ ದಕ್ಷಿಣ ಭಾರತದ ತೀರ್ಥಯಾತ್ರೆಗೆಂದು ಹೊರಡುತ್ತಾಳೆ. ಈ ಬಾರಿ ಅವಳು ತಿರುಪತಿ, ಮಧುರೈ, ಕಂಚಿ, ರಾಮೇಶ್ವರಂ, ಕನ್ಯಾಕುಮಾರಿ ಈ ಸ್ಥಳಗಳನ್ನು ಸಂದರ್ಶಿಸಿ ಮರಳಿ ಕಲ್ಕತ್ತಕ್ಕೆ ಬರುತ್ತಾಳೆ. ಈ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕೆಯಲ್ಲಿ ಇರುತ್ತಾರೆ. ಅಮೆರಿಕೆಯಿಂದ ಅವರು 1894ರಲ್ಲಿ ಒಂದು ಪತ್ರವನ್ನು ಬರೆಯುತ್ತಾರೆ. ಆ ಪತ್ರದ ಒಕ್ಕಣಿಕೆ ಏನು ಅಂದರೆ, ನೀವು ಕೇವಲ ಪೂಜೆ, ವ್ರತ, ಪುರಸ್ಕಾರಗಳ ಮೂಲಕ ದೇಶದ ಉದ್ಧಾರವನ್ನು ಸಾಧಿಸಲಾರಿರಿ. ದೇಶದ ಉದ್ಧಾರವನ್ನು ನೀವು ಸಾಧಿಸಬೇಕಾದರೆ, ಸರ್ವರಿಗೂ ಒಳಿತನ್ನು ಉಂಟು ಮಾಡಬೇಕಾದರೆ ಮನೆಯಿಂದ ಮನೆಗೆ ಸಂಚರಿಸಬೇಕು, ಹಳ್ಳಿಯಿಂದ ಹಳ್ಳಿಗೆ ಸಂಚರಿಸಬೇಕು. ರೋಗಿಗಳಲ್ಲಿ, ದರಿದ್ರರಲ್ಲಿ, ಅವಿದ್ಯಾವಂತರಲ್ಲಿ ನಾರಾಯಣನನ್ನು ಎಂದರೆ ಭಗವಂತನನ್ನು ನೋಡಬೇಕು, ಅವರ ಸೇವೆಯನ್ನು ಮಾಡಬೇಕು. ಸ್ವಾಮೀಜಿ ಹೇಳುತ್ತಾರೆ, ಅದೇ ಪತ್ರವನ್ನು ಮುಂದುವರಿಸುತ್ತಾ ಸ್ವಾಮೀಜಿ ಹೇಳುತ್ತಾರೆ, ನಮಗೆ ಸ್ತ್ರೀ ಪುರುಷರಿಬ್ಬರೂ ಬೇಕು. ಗೌರಿಮಾ ಎಲ್ಲಿದ್ದಾರೆ? ನಮಗೆ ಅವರಂತಹ 1000 ಸ್ತ್ರೀಯರು ಬೇಕಾಗಿದ್ದಾರೆ. ಹೀಗೆ ಸ್ವಾಮೀಜಿ ಶ್ರೀರಾಮಕೃಷ್ಣರು ಗೌರಿಮಾಗೆ ಯಾವ ಕಾರ್ಯವನ್ನು ಮಾಡಬೇಕೆಂದು ಆದೇಶಿಸಿದ್ದರೋ ಆ ಕಾರ್ಯವನ್ನು ಮಾಡುವ ತುರ್ತು ಅವಶ್ಯಕತೆ ಇದೆ ಎಂಬುದನ್ನು ಪುನಃ ನೆನಪಿಸಿದಂತೆ ಆಯಿತು. ಈ ನಡುವೆ ಗೌರಿಮಾ 2 ದಶಕಗಳ ಕಾಲ ಭಾರತದಾದ್ಯಂತ ಉತ್ತರದಿಂದ ದಕ್ಷಿಣಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಸಂಚರಿಸಿ ಅಪಾರ ಲೋಕಾನುಭವವನ್ನು ಪಡೆದುಕೊಂಡಿದ್ದಳು. ಹಲವಾರು ಆಧ್ಯಾತ್ಮಿಕ ಅನುಭವಗಳನ್ನು ಪಡೆದುಕೊಂಡಿದ್ದಳು. ಭಾರತ ದೇಶದ ಜನರ ಸ್ಥಿತಿಗತಿಗಳನ್ನು, ಅದರಲ್ಲೂ ಹೆಣ್ಣು ಮಕ್ಕಳ
ಶೋಚನೀಯ ಸ್ಥಿತಿಗತಿಗಳನ್ನು ಅವಳು ಗಮನಿಸಿದ್ದಳು. ಈಗ ಅವಳಿಗೆ ಶ್ರೀರಾಮಕೃಷ್ಣರು ತನಗೆ ವಹಿಸಿದ ಕಾರ್ಯಭಾರವನ್ನು ಕೈಗೊಳ್ಳಬೇಕು ಎಂಬ ಇಚ್ಛೆ ಮನಸ್ಸಿನಲ್ಲಿ ಉದಿಸುತ್ತದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.